100 ಕೋಟಿ ಖರ್ಚು ಮಾಡಿದ್ರು ಚುನಾವಣೆ ಗೆಲ್ಲಕ್ಕಾಗಲ್ಲ. ಈ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರು ಬೇರೆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನಿಂದ ಆಯ್ಕೆ ಆಗಿರ್ತಕ್ಕಂಥವರು ಮಾನ್ಯ ಶಾಸಕರು ವಯೋಸಹಜ ಮಾತು ಕೊಟ್ಟವ್ರೆ, ನುಡಿದಂತೆ ನಡಿಬೇಕು. ನುಡಿದಂತೆ ನಡಿಬೇಕಂದ್ರೆ ಯಾರಿಗೆ ಮಾತು ಕೊಟ್ಟಾರೆ ಅವ್ರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಬೇರೆ ಹೊಸ ಅಭ್ಯರ್ಥಿಗೆ ಅವ್ರ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಯಾಕಂದ್ರೆ ಹಿರಿಯ ರಾಜಕಾರಣಿಗಳು ಅವ್ರು ನುಡಿದಂತೆ ನಡಿಬೇಕು. ಅಲ್ಲಿಯೂ ಸಹಿತ ಬದಲಾವಣೆ ಆಗುತ್ತೆ. ನಾನು ಸಹಿತ ನಿಮ್ಮೆಲ್ಲರ ಬೆಂಬಲದೊಂದಿಗೆ ಚುನಾವಣೆ ಕಣದಲ್ಲಿ ಇರ್ತೀನಿ. ಯಾವ ಹೊಸ ಮುಖ ಬರ್ತದೋ ಆ ಹೊಸ ಮುಖ ಜೊತೆಗೆ ಪೈಪೋಟಿ ಅಂತ ಮಾಡೇ ಮಾಡ್ತೀನಿ. ಅದು ಹೇಗೆ ಮಾಡ್ತೀವಿ ಏನು ಮಾಡ್ತೀವಿ ಅಂದ್ರೆ ಮುಂದಿನ ದಿನಮಾನದಲ್ಲಿ ಗೊತ್ತಾಗತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಜೊತೆಗಿರ್ಲಿ. ಹಾಗಾಗಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಬೀಳಗಿ ವಿಧಾನಸಭಾ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡ್ತೇನೆ, ಇಲ್ಲಿ ನಾನು ಗೆಲ್ತೇನೆ ಅಂತೇಳಿ ಬಹಿರಂಗವಾಗಿ ಘೋಷಣೆ ಮಾಡಿರುವಂತಹ ಗಂಡು ಗಲಿ ಯಲ್ಲಪ್ಪ ಹೆಗಡೆ ಅವರು. ನೋಡಿ, ನಮ್ಮ ಸಮುದಾಯದಲ್ಲಿ ಬೆಳೆಸುವಂಥವರಿಲ್ಲ. ನಾನು ಬೆಳಿತೀನಿ ಅನ್ನೋರನ್ನ ನಾವಿದ್ದೀವಿ ಮುಂದೆ ಹೋಗಪ್ಪ ಅಂತ ಹೇಳೋರಿಲ್ಲ. ಯಲ್ಲಪ್ಪ ಹೆಗಡೆ ಅವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬೀಳಿಗೆಯಿಂದ ಸ್ಪರ್ಧೆ ಮಾಡಿದ್ರು. ಅದು ಮುರುಗೇಶ್ ನಿರಾಣಿಯಂತಹ ದೈತ್ಯ ವ್ಯಕ್ತಿಗಳ ವಿರುದ್ಧ. ಅವ್ರ ಮೇಲೆ ಹಲ್ಲೆ ಮಾಡಿದ್ರು, ಮಾರಣಾಂತಿಕ ಹಲ್ಲೆ ಆಯಿತು, ಎಷ್ಟೆಲ್ಲ ಹಿಂಸೆ ಕೊಟ್ಟರು. ಆದರೂ ಸಹ ಧೃತಿಗೆಡದೆ ಅಲ್ಲಿ ಚುನಾವಣೆಯನ್ನು ಫೇಸ್ ಮಾಡಿದ್ರು. ಈಗ ಅದೇ ಯಲ್ಲಪ್ಪ ಹೆಗಡೆ ಮತ್ತೊಮ್ಮೆ ಅವರು ಗರ್ಜಿಸಿದ್ದಾರೆ ಉತ್ತರ ಕರ್ನಾಟಕದ ಗಂಡು ಗಲಿಯಾಗಿ. ಇದು ನಮ್ಮ ಸಮುದಾಯದಲ್ಲಿ ಏನು ಯುವ ನಾಯಕರ ಕೊರತೆ ಅಂತ ಹೇಳ್ತಾ ಇದ್ದೀವಲ್ಲ, ಯುವಕರು ಇದ್ದಾರೆ ರೀ. ನಮ್ಮ ಸಮುದಾಯದಲ್ಲಿ ಇವತ್ತಿಗೂ ಸಹ ಯುವಕರು ಇದ್ದಾರೆ. ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಹೇಳುವಂತಹ ಯುವಕರಿದ್ದಾರೆ. ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಾ? 100% ಕೊಡ್ತಾ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ? ನಮ್ಮಲ್ಲಿರುವಂತಹ ರಾಜಕಾರಣಿಗಳಿಗೆ ಜಿ ಹುಜೂರ್ ಅಂತ ಇದ್ದೀವಿ, ಅವ್ರಿಗೆ ಜೈಕಾರ ಹಾಕ್ತಾ ಇದ್ದೀವಿ, ಅವ್ರನ್ನ ಕರ್ಕೊಂಡು ಬಂದು ವಿಜೃಂಭಣೆಯಿಂದ ಮೆರೆಸ್ತಾ ಇದ್ದೀವಿ. ಮತ್ತೊಮ್ಮೆ ನಾವು ಅವರಿಗೆ ಮಹಾರಾಜರಾಗಿ ಮೆರೆಸ್ತಾ ಇದೆಯಾ ಹೊರತು ಅವರಿಂದ ಸಮುದಾಯಕ್ಕೆ ಏನಾದರೂ ಆಗ್ತಾ ಇದೆಯಾ ಅಂತಂದರೆ ಕಿಂಚಿತ್ತೂ ಇಲ್ಲ ರೀ. ಯಲ್ಲಪ್ಪ ಹೆಗಡೆ ಅಂತವರನ್ನ ಬೆಳೆಸಬೇಕಾಗಿತ್ತು. ಅವರನ್ನು ಬೆಳೆಸಬೇಕಾಗಿದೆ. 22 ತಿಂಗಳು ಚುನಾವಣೆಗೆ ಟೈಮ್ ಇದೆ. ಯಾರಾದರೂ ಯಲ್ಲಪ್ಪ ಹೆಗಡೆ ಅವ್ರನ್ನ ನೀನು ಬರಪ್ಪ, ಕಾಂಗ್ರೆಸ್ ಪಕ್ಷಕ್ಕೆ ಬಾ, ನೀನು BJPಗೆ ಬಾ, ನಾನು ನಿಂಗೆ ಟಿಕೆಟ್ ಕೊಡಿಸ್ತೀನಿ, ಬಾ, ನಿನ್ನಿಂದೆ ನಾನು ಇದ್ದೀನಿ, ಬಾ, ನೀನು ಹೋರಾಟ ಮಾಡು, ನೀನು MLA ಆಗು ಅಂತೇಳಿ ಯಾವುದಾದ್ರೂ ನಮ್ಮ ಸಮುದಾಯದ ಒಬ್ಬ ಶಾಸಕರಾಗಲಿ, ಸಂಸದರಾಗಲಿ ಅಥವಾ ಹಿರಿಯ ರಾಜಕಾರಣಿಗಳಾಗಲಿ ಯಾರಾದರೂ ಹೇಳಿದ್ದಾರಾ? ಯಾರೂ ಹೇಳಿಲ್ಲ. ಯಾರಿಗೂ ಬೇಕಾಗಿಲ್ಲ. ನಾನು ಗೆಲ್ಲಬೇಕು, ನಾನು ಅಧಿಕಾರ ತಗೊಳ್ಬೇಕು ಅಷ್ಟೇ. ಇವತ್ತು ನೋಡಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಶಾಸಕರುಗಳಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಘವೇಂದ್ರ ಇಟ್ನಾಳ್ ಅವರಿದ್ದಾರೆ. ಈ ಕಡೆ ಬಂದರೆ ಹಾವೇರಿನಲ್ಲಿ ಬಸವರಾಜ ಶಿವಣ್ಣವರಿದ್ದಾರೆ, ಗೋವಿಂದಪ್ಪನವರಿದ್ದಾರೆ. ಅಲ್ಲಿ ಬಾಗಲಕೋಟೆನಲ್ಲಿ 2 ಶಾಸಕರು, ಬಾದಾಮಿನಲ್ಲಿ ಚಿಮ್ಮನಕಟ್ಟಿಯವರಿದ್ದಾರೆ, ಮತ್ತು ಮಲ್ಲಿಕಾರ್ಜುನ ಮೇಟಿಯವರು ಇದ್ದಾರೆ. ಇಷ್ಟೆಲ್ಲ ಶಾಸಕರಿದ್ದರೂ ಸಹ ಇಲ್ಲಿ ಒಂದು ಕ್ಷೇತ್ರಕ್ಕೆ ಒಂದು ಸ್ಥಾನವನ್ನು ನಾವು ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಅನ್ನಿಸ್ಲಿಲ್ವಲ್ಲ. ಇವತ್ತು ರಾಘವೇಂದ್ರ ಇಟ್ನಾಳ್ ಅವರು, ಬಸವರಾಜ ಶಿವಣ್ಣವರು ಇವರೆಲ್ಲ ಹೋಗಿ ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳಬೇಕಾ? 2 ಸಚಿವ ಸ್ಥಾನವನ್ನು ದಕ್ಷಿಣ ಕರ್ನಾಟಕಕ್ಕೆ ಕೊಡೋದಕ್ಕಿಂತ ಮುಂಚಿತವಾಗಿ ಒಂದನ್ನು ಅಲ್ಲಿ ಕೊಟ್ಟು ಒಂದನ್ನು ಇಲ್ಲಿ ಕೊಟ್ಟು ಆಮೇಲೆ ಸಚಿವ ಸಂಪುಟ ಪುನರ್ರಚನೆಯ ಸಮಯದಲ್ಲಿ ಮತ್ತೊಂದು ನೀವು ದಕ್ಷಿಣಕ್ಕೆ ಕೊಟ್ಕೊಬೋದಾಗಿತ್ತಲ್ಲ. ಯಾತಕ್ಕೆ? ನಾನು ಯಾಕೆ ವಿಚಾರ ಮಾತನಾಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಅನ್ಯಾಯ ಆಗ್ತಾ ಇದೆ ಸ್ವಾಮಿ, ಅನ್ಯಾಯವನ್ನು ಸರಿಪಡಿಸಿ ಅಂತ ಹೇಳ್ತಾ ಇರುವಂಥದ್ದು. ಹೇಳಬೇಕಾಗಿತ್ತು ಹೈಕಮಾಂಡ್ಗೆ. ಹೌದು, ನಮ್ಮ ಸಮುದಾಯ ಉತ್ತರ ಕರ್ನಾಟಕದಲ್ಲಿ ಬಹಳ ಸಂಖ್ಯೆ ಇದೆ, ಅವರನ್ನು ಗಮನಿಸ್ಕೊಳ್ಬೇಕಾದಂಥ ಒಬ್ಬರು ಸಚಿವರ ಅವಶ್ಯಕತೆ ಇದೆ, ಸಮುದಾಯ ವೋಟ್ ಬ್ಯಾಂಕ್ ಆಗಿದೆ, ಕೊಡಿ ಅಂತೇಳಿ ಹೇಳಬೇಕಾಗಿತ್ತು. ಆದರೆ ಯಾರೂ ಹೇಳಲಿಲ್ಲ. ಒಂದು ಕಡೆ ಈ ರೀತಿ ಆದರೆ ಮತ್ತೊಂದು ಕಡೆ ಈ ಸಮುದಾಯದಲ್ಲಿ ಶಾಸಕರನ್ನು ಮಾಡುವಂತಹ ಪ್ರಯತ್ನಗಳು ಮಾಡಲಿಲ್ಲ. ಇರುವಂತಹ ಯುವಕರನ್ನು ಬೆಳೆಸಿ ನಿಮ್ಮ ಜೊತೆಲಿ ನಾವಿದ್ದೀವಿ ಅಂತ ಹೇಳುವಂಥವ್ರು ಯಾರೂ ಇಲ್ಲ.
ಒಬ್ಬ ಯಲ್ಲಪ್ಪ ಹೆಗಡೆ ಅಂತ ಧೀಮಂತ ಹೋರಾಟಗಾರ, ಗಂಡುಗಲಿಯ ಹೋರಾಟಗಾರನನ್ನ ಈ ಸಮುದಾಯ ಗುರುತಿಸ್ಲಿಲ್ಲ, ಈ ಸಮುದಾಯದ ರಾಜಕಾರಣಿಗಳು ಗುರುತಿಸ್ಲಿಲ್ಲ ಅಂತಂದ್ರೆ ಇದಕ್ಕಿಂತಹ ದುರಂತ, ಇದಕ್ಕಿಂತಹ ದೌರ್ಭಾಗ್ಯ ಇನ್ನೊಂದಿದೆಯಾ? ಹಾಗಾದ್ರೆ ಇವ್ರು ಯಾರನ್ನು ಬೆಳೆಸ್ತಾರೆ? ಇವರು ಯಾರನ್ನ ಬೆಳೆಸ್ತಾ ಇದ್ದಾರೆ? ಯಾರನ್ನೂ ಇಲ್ಲ. ಒಂದು ಕಡೆ ನಿಕೇತ್ ರಾಜ್ ತುಮಕೂರಿನಲ್ಲಿ ಟಿಕೆಟ್ ಕೇಳ್ತಾರೆ ಅಂತಂದಾಗ ಹೌದು, ಇವನು ಟಿಕೆಟ್ ಕೇಳ್ತಾ ಇದ್ದಾರೆ, ಟಿಕೆಟ್ ಕೊಡಿ ಅಂತ ಹೇಳುವಂಥವ್ರು ಯಾರೂ ಇರಲಿಲ್ಲ. ಇನ್ನೊಂದು ಕಡೆ ದಾವಣಗೆರೆಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರು ಮಾಡಿದಂತಹ ವ್ಯಕ್ತಿ ಐಷಾರಾಮಿ ಜೀವನ ಮಾಡ್ಕೊಂಡಿರ್ಬೋದಾಗಿತ್ತು. ಅಂತಹ ವ್ಯಕ್ತಿ ಬಂದು ಚುನಾವಣೆಗೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಹೌದು ನಮ್ಮವನೊಬ್ಬ ಪ್ರಯತ್ನ ಮಾಡ್ತಾ ಇದ್ದಾನೆ, ಅವನಿಗೆ ಸಹಕಾರ ಕೊಡಬೇಕು, ಅವನನ್ನು ಪುಷ್ ಮಾಡಬೇಕು, ಅವರನ್ನು ಮೇಲಕ್ಕೆ ಎತ್ತಬೇಕು, ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಅವರನ್ನು ನಾವು ರಾಜಕಾರಣಿಯಾಗಿ ಬೆಳೆಸಬೇಕು ಅಂತೇಳಿ ನಮ್ಮವ್ರಿಗೆ ಯಾರಿಗೂ ಅನ್ನಿಸ್ಲೇ ಇಲ್ಲ. ಬದಲಿಗೆ ಏನು ಮಾಡಿದ್ರು? ಎಲ್ಲವೂ ಸಹ ಜನ ನೋಡಿದ್ದಾರೆ. ಮತ್ತೆ ಯಾರನ್ನು ಬೆಳೆಸ್ತೀರಿ? ಸಾಮಾನ್ಯ ಜನರು ರಾಜಕಾರಣಕ್ಕೆ ಬರಬಾರ್ದ ಈ ಸಮುದಾಯದಲ್ಲಿ? ಈ ಸಮುದಾಯ ಇತಿಹಾಸ ಹೇಳ್ತಾ ಇದೆ. ಮಹಾರಾಜರು ಚಂದ್ರಗುಪ್ತ ಮೌರ್ಯ, ಅಕ್ಕಬುಕ್ಕರು ಇವರೆಲ್ಲನೂ ಇಡೀ ಸಾಮ್ರಾಜ್ಯಗಳನ್ನು ಕಟ್ಟದಂಥವರು. ಅಂತಹ ಸಾಮ್ರಾಜ್ಯ ಕಟ್ಟದಂಥವರು ಇವತ್ತು ಒಂದು ಶಾಸಕ ಸ್ಥಾನ ಪಡೀಲಿಕ್ಕೆ ಆಗದೇ ಇರುವಂತಹ ಸ್ಥಿತಿ. ಯಾತಕ್ಕೆ? ಸ್ವಯಂಕೃತ ಅಪರಾಧಗಳು. ವಾಟ್ಸಪ್ ಗ್ರೂಪ್ಗಳಲ್ಲಿ ಕುತ್ಕೊಂಡು ಕೆಲಸಕ್ಕೆ ಬಾರದಂತಹ ಕಮೆಂಟ್ಗಳನ್ನು ಹಾಕ್ತಿರಲ್ಲ, ಈ ವಿಚಾರಗಳನ್ನು ಯಾಕ್ರಿ ಇದು ಮಾಡೋದಿಲ್ಲ? 31 ಜಿಲ್ಲೆಯಲ್ಲಿ ಈ ಸಮುದಾಯವನ್ನು ಪ್ರಶ್ನೆ ಮಾಡುವಂತಹ, ಈ ಸಮುದಾಯಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ಪ್ರಶ್ನೆ ಮಾಡುವಂಥ ಒಬ್ಬ ನಾಯಕನನ್ನು ಹುಟ್ಟಿಸ್ಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ. ನಾಯಕರನ್ನು ತಯಾರು ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಆಗಲಿಲ್ಲ. ಇರುವಂತಹ ನಾಯಕರನ್ನು ಕರೆದು ನಿಮ್ಮ ಜೊತೆನಲ್ಲಿ ನಾವಿದ್ದೀವಿ, ಮುನ್ನೋಗ್ರಪ್ಪ ಅಂತ ಹೇಳುವಂಥವ್ರು ಒಬ್ಬರೂ ನಮ್ಮ ಮುಂದೆ ಕಾಣಲಿಲ್ವಲ್ಲ. ಇದು ಕಂಡ್ರೆ ನೋವಾಗ್ತಾ ಇರ್ಬೋದು. ಯಾಕೆ? ನಮ್ಮಲ್ಲಿ ಆ ವಿಶ್ವಾಸವೇ ಒಟ್ಟೋಗಿದೆ. ನಮ್ಮ ಸಮುದಾಯದ ಮೊದಲನೇ ಹಂತದ ನಾಯಕರು ಅಂತ ನಾವು ಹೇಳ್ತಿದ್ವಲ್ಲ, ಆ ನಾಯಕರು ಎಲ್ಲರೂ ನಿವೃತ್ತಿ ಒಂದಾಗಿದೆ. ಸಿದ್ದರಾಮಯ್ಯನವರು ಮುಗಿದೋಯ್ತು, ರಾಜೀನಾಮೆ ಕೊಟ್ಟಾಯ್ತು, ಅವರು ಕೊನೆಯ ಚುನಾವಣೆ ಅಂತ ಘೋಷಣೆ ಮಾಡಿ ಆಯಿತು. ಈ ಸಮುದಾಯವನ್ನು ಮುನ್ನಡೆಸೋದಕ್ಕೆ 8 ವರ್ಷ ಅಧಿಕಾರದಲ್ಲಿದ್ದಾಗಲೇ ತಯಾರು ಮಾಡಲಿಲ್ಲ ಅಂತಂದರೆ ಮುಂದಕ್ಕೆ ತಯಾರು ಮಾಡೋಕ್ಕಾಗುತ್ತೇನ್ರಿ? ಸಂಜೆ ಯಾರೊಬ್ಬರು ಫೋನ್ ಮಾಡಿ ಕೇಳಿದ್ರು, ನಮ್ಮ ಸಮುದಾಯದ ರಾಜಕೀಯ ಪರಿಸ್ಥಿತಿ ಏನಾಗುತ್ತೆ ಸರ್ ಅಂತ. ಮುಂದೆ ಏನಾಗುತ್ತೆ ಅಲ್ಲ ಸರ್, ಟೋಟಲಿ ಬಿದ್ದು ಹೋಗಿದೆ. ಟೋಟಲಿ ಈ ಸಮುದಾಯದಲ್ಲಿ ಹೇಗೆ ಅಂತಂದರೆ ಯಾರನ್ನ ಯಾರೂ ಪ್ರಶ್ನೆ ಮಾಡಬಾರ್ದು, ಯಾರನ್ನ ಯಾರೂ ಏನೂ ಕೇಳಬಾರ್ದು. ಅವ್ರು ಬಂದಾಗ ಕೈ ತಟ್ಟಬೇಕು, ಅವ್ರು ಬಂದಾಗ ಒತ್ತು ಮೆರೆಸ್ಬೇಕು, ಅವ್ರು ಬಂದಾಗ ಹೇಳಿದ್ದಂಗೆ ಕೇಳಬೇಕು. ಇಷ್ಟಕ್ಕೆ ಮಾತ್ರ ಈ ಸಮುದಾಯ ಸೀಮಿತ ಆಗಿರುವಂಥದ್ದು. ಮುಂದಿನ ಜನರೇಷನ್ಗೆ ನಾವು ಏನು ಕೊಡಬೇಕು ಅಂತ ನೋಡಿ. ಬೇರೆ ಸಮುದಾಯಗಳನ್ನು ನೋಡಿರಿ, ಒಬ್ಬರಿಂದ ಒಬ್ಬರು, ಅವರಾದ್ಮೇಲೆ ಇನ್ನೊಬ್ಬರು, ಇವರಾದ್ಮೇಲೆ ಇನ್ನೊಬ್ಬರು, ಯಾವ ರೀತಿ ಹೂವನ್ನು ಪೋಣಿಸುವ ರೀತಿಯಲ್ಲಿ ಅವರ ಸಮುದಾಯದ ಯುವ ರಾಜಕಾರಣಿಗಳನ್ನು ಪೋಣಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ದುಂಡಾದಂತಹ ಒಂದು ಭಾರವನ್ನು ಕಟ್ಟಿ ಆ ಸಮುದಾಯದ ಸ್ವಾಭಿಮಾನವನ್ನು, ಆ ಸಮುದಾಯದ ಘನತೆಯನ್ನು ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯದಲ್ಲಿ ಒಂದೆರಡು ದಳಗಳನ್ನು ಬೀಳಿಸ್ಬಿಟ್ಟು ಇವರು ಯಾವ ಸಂದೇಶ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ? ಯಾವ ಸಂದೇಶ? ನಾವು ಬೆಳೆದು ಇನ್ನೊಬ್ಬರನ್ನ ಬೆಳೆಸಬೇಕು ಅನ್ನೋದಿದೆಯಲ್ಲ, ಅದು ನಾಯಕತ್ವದ ಗುಣ. ಯಲ್ಲಪ್ಪ ಹೆಗಡೆ ಆ ವಿಡಿಯೋವನ್ನು ನೋಡಿದಾಗ ನನಗನ್ಸಿದ್ದು, ಇವನು ಕಂಡ್ರೆ ಗಂಡುಗಲಿ ಅಂತ. ಯಲ್ಲಪ್ಪ ಹೆಗಡೆ ನಾನು ಇಲ್ಲಿ ನಿಂತ್ಕೊಂಡು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾಗ ಅನ್ಸಿದ್ದು, ಇವನು ಕಂಡ್ರೆ ಗಂಡುಗಲಿ ಅಂತ. ವಿನಯ್ ಕುಮಾರ್ ಏನೇ ಆಗಲಿ ನಾನು MLA ಆಗೇ ಆಗ್ತೀನಿ, ನಾನು 2028ಕ್ಕೆ MLA ಆಗ್ತೀನಿ ಅಂತೇಳಿ ಎಷ್ಟೇ ಹಿಂಸೆ ಆದರೂ ಸಹ ಇವತ್ತು ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ. ಪಾಠ ಕಲ್ತಿದ್ದಾರೆ ವ್ಯಕ್ತಿ. ಕಾಂಗ್ರೆಸ್ಸಿಂದ BJPಯಿಂದ ಪಾಠ ಕಲಿತು ನಾನು 28ಕ್ಕೆ MLA ಆಗೇ ಆಗ್ತೀನಿ ಅಂತೇಳಿ ಶಪಥ ಮಾಡಿ ಸಂಕಲ್ಪ ಮಾಡಿದಾರಲ್ಲ GB ವಿನಯ್ ಕುಮಾರ್ ಮತ್ತು ಯಲ್ಲಪ್ಪ ಹೆಗಡೆ ಅವರು. ಇವರು ಮಾದರಿ ಆಗ್ಬೇಕ್ರಿ ನಮಗೆ.
ಇನ್ನು 22 ತಿಂಗಳು ಟೈಮ್ ಐತೆ, ಚುನಾವಣೆ ಕೊನೆ 6 ತಿಂಗಳಿರ್ತದೆ. ಇನ್ನು ಉಳಿದಿರೋದೆಷ್ಟು? 16 ತಿಂಗಳು. ಆ 16 ತಿಂಗಳಲ್ಲಿ ಅವ್ರು ಟಿಕೆಟ್ ಕೊಡ್ತಾರೆ, ಇವ್ರು ಟಿಕೆಟ್ ಕೊಡ್ತಾರೆ ಅಂತೇಳಿ ಸಲಾ ಮಾಡಿಕೊಂಡು ರಾಜಕಾರಣಿಗಳ ಮನೆ ಬಾಗಿಲಿಗೆ ಕುತ್ಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಎಲೆಕ್ಷನ್ ಟೈಮ್ನಲ್ಲಿ ಅಲ್ಲೊಂದು ಇಲ್ಲೊಂದು ಒಂದು ಟಿಕೆಟ್ ಕೊಟ್ಬಿಟ್ಟು ಮುಗಿಸ್ತಾರಂತ ಮಾಡ್ತಾರಲ್ಲ, ಅಲ್ಲಿವರೆಗೂ ಕಾಯ್ಕೊಂಡಿದ್ದು ನಮಗೆ ಅವಕಾಶ ಕೊಡಲಿಲ್ಲ ಅಂತಾರೆ. ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ನಿನ್ನೆ ದಿವಸ BJPಯವರು ಶರಣು ತಳ್ಳಿಗೇರಿ ಅವರಿಗೆ MLC ಇಂದ ಟಿಕೆಟ್ ಕೊಡ್ತಾರೆ ಅಂತೇಳಿ ಬಹಳ ಖುಷಿ ಪಟ್ಟಿದ್ವಿ. ನಮ್ಮ ರಾಜ್ಯಸಭೆಗೆ ಒಂದು ಆಯ್ಕೆ ಮಾಡಿದ್ರಲ್ಲ, ನಿಜಕ್ಕೂ ಅದೊಂದು ಖುಷಿ ಕೊಟ್ಟಿರುವಂಥದ್ದು. ಕಾಂಗ್ರೆಸ್ ಪಕ್ಷ ರಾಜ್ಯಸಭೆಗೆ ಯಾಕೆ ಆಯ್ಕೆ ಮಾಡಿಲ್ಲ? ಕಾಂಗ್ರೆಸ್ ಪಕ್ಷ ಕೊನೆಯ ಪಕ್ಷ ಸಮಾಜದ ಹಿರಿಯ ವ್ಯಕ್ತಿ, ನಿಷ್ಠಾವಂತ ಕಾರ್ಯಕರ್ತ HM ರೇವಣ್ಣ ಅವರು ಕೊಡ್ಬೋದಾಗಿತ್ತು, ಯಾತಕ್ಕೆ ಕೊಡಲಿಲ್ಲ? ಬೇರೆ ಯಾರಿಗಾದ್ರೂ ಕೊಡ್ಬೋದಾಗಿತ್ತು, ಯಾತಕ್ಕೆ ಕೊಡಲಿಲ್ಲ? ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿರುವಂತಹ ಕುರುಬರಿಗೆ ಯಾರಿಗಾದರೂ ಆಯ್ಕೆ ಮಾಡಿ ರಾಜ್ಯಸಭೆಗೆ ಕಳಿಸ್ಬೋದಾಗಿತ್ತು, ಮಾಡಲಿಲ್ಲ. ವೋಟ್ ಬ್ಯಾಂಕು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಲಿಲ್ಲ. ಹಾಗಾದರೆ ಈ ಸಮುದಾಯವನ್ನು ಮುನ್ನಡೆಸೋವಂಥವ್ರು ಯಾರು? ನಾವು ಒಂದು ಮಾಧ್ಯಮವಾಗಿ ಸಮುದಾಯದಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಾವು ಹುಟ್ಟುತ್ತೀವಿ, ಸಾಯ್ತೀವಿ, ನಾವು ಸಮಾಜದ ಕುರುಬರಾಗಿ ಹುಟ್ಟುತ್ತೀವಿ, ಕುರುಬರಾಗಿ ಸಾಯ್ತೀವಿ. ಆದರೆ ಈ ಸಮುದಾಯಕ್ಕೆ ನಮ್ಮ ಕೊಡುಗೆ ಏನು ಅಂತೇಳಿ ಪ್ರತಿಯೊಬ್ಬರು ನೀವು ಪ್ರಶ್ನೆ ಮಾಡ್ಕೊಳ್ಳಿ. ಈ ಸಮುದಾಯ ಕಂಪ್ಲೀಟ್ ಆಗಿ ನೆಲ ಕಚ್ಚುತ್ತಾ ಇದೆ ಅಲ್ಲ, ನೆಲ ಕಚ್ಚಿದೆ. ಇದನ್ನು ಎತ್ತುವಂತಹ ಕೆಲಸ ಪ್ರತಿಯೊಬ್ಬರು ಮಾಡಬೇಕ್ರಿ. ದೂಷಣೆ ಮಾಡಿಕೊಂಡು ರಾಜಕೀಯ ಪಕ್ಷಗಳಿಗೆ ಓಲೈಕೆ ಮಾಡಿಕೊಂಡು ಅವ್ರಿಗೆ ಜೂರು ಅಂದ್ಕೊಂಡು ರಾಜಕೀಯ ಪಕ್ಷಗಳನ್ನು ಸಮರ್ಥನೆ ಮಾಡೋದನ್ನು ಫಸ್ಟು ಕುರುಬರು ಬಿಡಬೇಕು. ಯಾವ ರಾಜಕೀಯ ಪಕ್ಷದಿಂದಲೂ ಸಹ ಈ ಸಮುದಾಯಕ್ಕೆ ಏನೂ ಆಗಿಲ್ಲ. ಈ ಸಮುದಾಯವನ್ನು ಬಳಸ್ಕೊಂಡಿರುವುದೇ 100ಕ್ಕೆ 100 ಭಾಗ ಸತ್ಯ. ಒಂದಷ್ಟು ಜನ ಈ ಸಮುದಾಯವನ್ನು ಬಳಸ್ಕೊಂಡೇ ಜೀವನ ಮಾಡುವಂಥವ್ರು ಒಂದಷ್ಟು ಜನ, ಬೆರಳೆಣಿಕೆಯಷ್ಟು ಜನ ಇರೋದ್ರಿಂದಲೇ ಈ ಸಮುದಾಯ ಈ ಹಂತಕ್ಕೆ ಬಂದಿರುವಂಥದ್ದು. ಬೇಸರ ಆಗುತ್ತೆ. ಸತ್ಯವನ್ನು ಹೇಳ್ತಾ ಇದ್ದೀವಿ. ಯಲ್ಲಪ್ಪ ಹೆಗಡೆ, GB ವಿನಯ್ ಕುಮಾರ್ ಅಂತಹ 25 ಶಾಸಕರಾಗಬೇಕು ಅಂತೇಳಿ ನಾವು ಹುಡುಕ್ತಾ ಇದ್ದೀವಿ. ದುರ್ಬೀನ್ ಹಾಕಿ ಹುಡುಕಿದ್ರೂ ಸಹ ನಮ್ಮಲ್ಲಿ ಸಿಗ್ತಾ ಇಲ್ಲ ರೀ. ದುರ್ಬೀನ್ ಹಾಕಿ ಹುಡುಕಿದ್ರು ಸಹ 2028ಕ್ಕೆ ಶಾಸಕರಾಗ್ತಾರೆ, ನಾನು ಶಾಸಕರಾಗ್ತೀನಿ ಅಂತ ಹೇಳುವಂಥವರು ಯಾರೂ ಇಲ್ಲ. ಎಲ್ಲ ಏನು ತಿಳ್ಕೊಂಡಿದ್ದಾರೆ? ನಮಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡುತ್ತೆ, BJP ಪಕ್ಷ ಟಿಕೆಟ್ ಕೊಡುತ್ತೆ, ಎಲೆಕ್ಷನ್ ಟೈಮ್ನಲ್ಲಿ ಟಿಕೆಟ್ ತಗೊಂಡು ಫೀಲ್ಡಿಗೆ ಇಳಿದು ಕೆಲಸ ಮಾಡಬೇಕು. ಫೀಲ್ಡಿಗೆ ಇಳಿದು ಕೆಲಸ ಮಾಡಿದಾಗ ಪಕ್ಷಗಳು ಕೊಟ್ಟಿಲ್ಲ ಅಂತಂದ್ರೂ ಏನೋ ಸ್ಪರ್ಧೆ ಮಾಡ್ತೀನಿ ಅಂತ ಬರ್ತಾರಲ್ಲ, ಆ ಮನಸ್ಥಿತಿ ಬೆಳೆಸ್ಕೊಂಡಾಗ ಮಾತ್ರ ಈ ಸಮುದಾಯದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಗಮನಿಸಿ ನೋಡಿ, ಬರೆದಿಟ್ಕೊಳ್ಳಿ. 2028ರ ವಿಧಾನಸಭಾ ಚುನಾವಣೆಯಲ್ಲಿ 14 ಜನ MLAಗಳಾಗಿದ್ದಾರಲ್ಲ. ಈಗ BJPಯಿಂದ 2, JDS ಇಂದ 2, ಕಾಂಗ್ರೆಸ್ಸಿಂದ 10, 14ರಲ್ಲಿ ಅರ್ಧ ಜನ ಗೆಲ್ಲೋದು ಕಷ್ಟ. ಇನ್ನು ಹೊಸಬರನ್ನ ನೀವು ಸೃಷ್ಟಿ ಮಾಡಿಲ್ಲ. ಹೊಸಬರು ಯಾರು ಸ್ಪರ್ಧೆ ಮಾಡ್ತಾರೋ ಗೊತ್ತಿಲ್ಲ. ಇದು ವಾಸ್ತವ ಸತ್ಯ. ಸತ್ಯವನ್ನು ಹೇಳೋದಕ್ಕೆ ಅಂಜಿಕೆ ಕನಕ ಟಿವಿ ಇಲ್ಲ. ಸತ್ಯವನ್ನು ಹೇಳೋದಕ್ಕೆ ಕನಕ ಟಿವಿ ಯಾವತ್ತೂ ಹಿಂದೇಟು ಹಾಕೋದೂ ಇಲ್ಲ. ಸತ್ಯವನ್ನು ಸತ್ಯ ಅಂತ ಹೇಳ್ತೀವಿ. ಅದು 10 ಜನಕ್ಕೆ ತಲುಪುತ್ತೋ, ಒಬ್ಬರಿಗೆ ತಲುಪುತ್ತೋ, ತಲುಪುದೇ ಇರೋದಿಲ್ವೋ, ನನ್ನ ಕರ್ತವ್ಯ, ನನ್ನ ಸಮುದಾಯದ ಜಾಗೃತಿ ಮತ್ತು ಸಂಘಟನೆಗೋಸ್ಕರವಾಗಿ ನಾನು ಮಾತನಾಡ್ತಾನೆ ಇರ್ತೇನೆ. ಇದು ನಿಮ್ಮ ಕನಕ ಟಿವಿಯ ಬದ್ಧತೆ. ಬಂಧುಗಳೇ, ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ ಅನ್ನಿಸ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ವಿಡಿಯೋ ನೋಡಿ, ಬಂಧುಗಳಿಗೆ ಹೇಳಿ, ನಮ್ಮನ್ನು ಬೆಳೆಸಿ. ಈ ಸಮುದಾಯದಲ್ಲಿ ಮಾಧ್ಯಮಗಳ ಕೊರತೆ ಇದೆ. ಕೊರತೆ ಅಲ್ಲ, ಮಾಧ್ಯಮಗಳೇ ಇಲ್ಲ. ಏನೋ ಸಣ್ಣ ಪುಟ್ಟ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರ್ತೀವಿ. ಬೆಳೆಸಿ.